ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಆಲ್ ಸಂಸಿತರಾಜ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಹೊಸಪೇಟೆಯಲ್ಲಿರೋ ಜೋಳದ ರಾಶಿ ಗುಡ್ಡನ ನೋಡಕ್ಕೆ ಹೋಗಕ್ಕಂತೀವಿ. ಅಲ್ಲಿರೋ ವ್ಯೂ ಪಾಯಿಂಟ್ನ ನಿಮಗೆಲ್ಲ ತೋರಿಸ್ತೀನಿ ಬನ್ನಿ. ವಿಜಯನಗರ ಜಿಲ್ಲೆಗೆ ಸ್ವಾಗತ ಸುಸ್ವಾಗತ. ಬರ್ತಾರೆ ಈಗ. ಮಸ್ತ್ ಇರ್ತೈತಿ. ಫಾಗ್ ಐತೆ ಹಂಗಾರೆ. ನೋಡಿ ಗೈಸ್, ನಿಮಗೆಲ್ಲ ಇವಾಗ ಕಾಣಿಸ್ತಾ ಇದೆ ಎಲ್ಲ ಗುಡ್ಡ. ಇದೇ ಜೋಳದ ರಾಶಿ ಗುಡ್ಡ. ಮೇಲೆ ವ್ಯೂ ಇನ್ನೂ ಚೆನ್ನಾಗಿದೆ. ನೋಡಿ, ಯೂಶ್ವಲಿ ಪರ್ಮಿಷನ್ ಇಲ್ಲಂತೆ ಜೋಳದ ರಾಶಿ ಗುಡ್ಡದಲ್ಲಿ. ಇಲ್ಲಿ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಅಲ್ವಾ, ಅದಕ್ಕೆ ಇಲ್ಲಿ ಯಾರನ್ನೂ ಹೋಗೋಕ್ಕೆ ಬಿಡೋದಿಲ್ಲ. ನಾವು ಸ್ವಲ್ಪ ರಿಕ್ವೆಸ್ಟ್ ಮಾಡ್ಕೊಂಡ್ವಿ. ಅವರು ಒಬ್ರಿಗೆ ಕಾಲ್ ಮಾಡಿಕೊಟ್ರು. ಅವ್ರಿಗೆ ನಾವು ಹೇಳಿದ್ವಿ, ಸರ್ ನಾವು ಹೊಸಪೇಟೆಯವರೇ, ಸ್ವಲ್ಪ ಹೊತ್ತು ಹೋಗಿ ಬರ್ತೀವಿ ಅಂತ. ಹಾಗಾಗಿ ಹಾಂ ಸರಿ ಅಂತ ಹೇಳಿಬಿಟ್ಟು ಹೋಗಿ ಅಂದರು. ಏನಪ್ಪ ಇದ್ರ ಸ್ಪೆಷಾಲಿಟಿ ಅಂದರೆ, ನೀವು ಟಗರು ಫಿಲ್ಮ್ನಲ್ಲಿ ಹೋಲ್ಡ್ ಆನ್ ಸಾಂಗ್ ಕೇಳಿದಿರಲ್ವಾ, ಅದರಲ್ಲಿ ಶಿವಣ್ಣ ಹಾಗೂ ಮಾನ್ವಿತಾ ಅವರು ಮಾಡಿರೋ ಡ್ಯಾನ್ಸಿನ ಸಾಂಗು ಇದೇ ಪ್ಲೇಸಲ್ಲಿ ಶೂಟಿಂಗ್ ಆಗಿರೋದು. ನಾವೆಲ್ಲ ಮೊದಲಿಗೆ ಯಾವುದೇ ಪರ್ಮಿಷನ್ ಇಲ್ಲದೆ ಬಂದಿದ್ವಿ, ಆದರೆ ಇವಾಗೆಲ್ಲ ಆ ಥರ ಪರ್ಮಿಷನ್ ಇಲ್ಲದೆ ಹೋಗೋಕ್ಕಾಗಲ್ಲ. ಇವಾಗೆಲ್ಲ ಗೋರ್ಮೆಂಟ್ ಅಂಡರ್ ಒಳಗೆ ಬಂದಿತ್ತಲ್ವ, ಹಾಗಾಗಿ ಪರ್ಮಿಷನ್ ಇಲ್ಲದೆ ಯಾರನ್ನೂ ಬಿಡೋದಿಲ್ಲ. ಯಾಕಪ್ಪ ಅಂದರೆ ಕನ್ಸ್ಟ್ರಕ್ಷನ್ ಎಲ್ಲ ಇನ್ನೂ ನಡೀತಾ ಇದೆ ಅಲ್ವಾ, ಅದಕ್ಕೆ. ನೀವು ಇಲ್ಲಿ ಮೇಲಿಂದ ಎಷ್ಟು ಚೆನ್ನಾಗಿರೋ ವ್ಯೂ ಪಾಯಿಂಟ್ನ ನೋಡ್ಬೋದು ಅಂದರೆ, ನಿಮಗೆ ಇಲ್ಲಿ ಹೊಸಪೇಟೆ ಸಿಟಿ ಹಾಗೂ ತುಂಗಭದ್ರಾ ಬ್ಯಾಕ್ ವಾಟ್ರ್ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಬನ್ನಿ ಹಾಗಿದ್ರೆ ಮೇಲಿನ ವ್ಯೂ ನೋಡೋಣ. ಸೀನ್ ಐತೆ ನಡಿ. ಫಾಗ್ ನೋಡಲ್ಲೇ. ನೋಡಿ ಗೈಸ್, ಇವಾಗ ಟೈಮ್ 10 ಆಗಿದೆ, ಆದರೂ ಕೂಡ ಫಾಗ್ ಇನ್ನೂ ಎಷ್ಟು ಚೆನ್ನಾಗಿದೆ ಅಂತ. ಫೋಟೋನ ತಗೊಳಕ್ಕೆ ಒಂದಿಷ್ಟು. ನೀವು ಇಲ್ಲಿ ತುಂಬ ಚೆನ್ನಾಗಿರೋ ಫೋಟೋಶೂಟ್ ಕೂಡ ಮಾಡ್ಕೋಬಹುದು. ಅಲ್ಲಿ ಮೇಲೆ ಚೆನ್ನಾಗಿ ಕಾಣ್ತದೆ. ಅಲ್ಲ ಕುಜ ಒಂದು ನಿಮಿಷ, ಕೊಂಚ ಅಲ್ಲಿ ಗಾಡಿ ಹೊಡಕ್ಕೆ ಆಗೋಲ್ಲ. ಆಗೋಲ್ಲ, ಒಂದೊಂದು ನಿಮಿಷ ತಡಿ. ಈಗ ಅಲ್ಲಿ ವಾವ್ ಐತಿ ನೋಡೋಣ. ವಾವ್ ಐತಲ್ಲಿ. ಈಗ ಬರ್ತದೆ ತಡಿ. ವಾವ್
ಅಲ್ಲೋಡಲ್ ಸಂಚಿತಾ ಹೆಂಗೈತಿ ಅಲ್ಲೋಡಲ್ಲಿ ಇಲ್ಲೇ ಫೋಟೋ ತೆಗೆದಿದ್ದಲ್ಲ ನಾನು ಇಲ್ಲ ಅಲ್ಲ ಈಜಿ ಬಿಡಿ. ಮೆಲ್ಲಕ್ಕ ಸಸ ಹಿಂಗೆ ಮಾಡಿ ಟೈಮ್ ಎಷ್ಟಾಗೈತ್ರಲ್ಲ ಇವಾಗ 10 ಫಾಗ್ ನೋಡಿ ಹೆಂಗೈತಿ ನೋಡಿ ಗೈಸ್, ಇಲ್ಲೇ ಇರೋದು ತುಂಗಭದ್ರಾ ಬ್ಯಾಕ್ ವಾಟರ್. ಫಾಗಲ್ಲಿ ಅಷ್ಟು ಸರಿಯಾಗಿ ಕಾಣಿಸ್ತಾ ಇಲ್ಲ ಅಂದರೆ ಇನ್ನಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು. ಇವಾಗ ನೀವು ನೋಡ್ತಾ ಇರೋದು ಹೊಸಪೇಟೆ. ಈ ಜೋಳದ ರಾಶಿ ಗುಡ್ಡನ ನೀವು ಡ್ರೋನ್ ವ್ಯೂವಲ್ಲಿ ಇನ್ನೂ ತುಂಬಾ ಚೆನ್ನಾಗಿ ನೋಡ್ಬೋದು. ಈ ಗುಡ್ಡಕ್ಕೆ ಜೋಳದ ರಾಶಿ ಗುಡ್ಡ ಅಂತ ಹೇಳಿ ಯಾಕೆ ಹೆಸರು ಬಂತಪ್ಪ ಅಂದ್ರೆ, ಈ ಗುಡ್ಡದ ಶೇಪ್ ಹೆಂಗೈತಂದ್ರೆ ಕಂಪ್ಲೀಟಾಗಿ ಒಂದು ಜೋಳನ ರಾಶಿ ಮಾಡಿ, ಜೋಳದ ರಾಶಿ ಇರುತ್ತಲ್ಲ ಆ ಶೇಪಲ್ಲಿ ಗುಡ್ಡ ಇರೋದು. ಅದಕ್ಕೆ ಇದನ್ನು ಜೋಳದ ರಾಶಿ ಗುಡ್ಡ ಅಂತೇಳಿ ಕರೀತಾರೆ. ನೋಡಿ ಇವಾಗ ಟೈಮ್ 10:30 ಆಗಿದೆ. ಸೂರ್ಯ ಕಾಣಿಸ್ತಾ ಇದ್ದಾನೆ. ಅದು ಕೂಡ ಫಾಗ್ ಹೇಗಿದೆ. ನೋಡಿ ಹೊಸಪೇಟೆಯಲ್ಲಿ ಇದೊಂದು ತುಂಬ ಚೆನ್ನಾಗಿರೋ ಪ್ಲೇಸು. ಇದ್ರದ್ದು ಇನ್ನೊಂದು ಸ್ಪೆಷಾಲಿಟಿ ಏನಂದರೆ, ಇದ್ರ ಮೇಲೆ ಸ್ವಾಮಿ ವಿವೇಕಾನಂದ ಅವ್ರದ್ದು ಸ್ಟ್ಯಾಚ್ಯೂ ಇಡ್ತಾ ಇದ್ದಾರೆ. ತುಂಬ ದೊಡ್ಡ ಸ್ಟ್ಯಾಚ್ಯೂನೇ ಇಡಬೇಕಂತ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಇಲ್ಲಿ ಫ್ಲ್ಯಾಗ್ ಹಾಸ್ಟಿಂಗ್ ಆಯಿತು ಒಂದ್ಸಲಿ, ದೊಡ್ಡದಾಗಿ ಫ್ಲ್ಯಾಗ್ ಹಾಸ್ಟಿಂಗ್ ಮಾಡಿದರು. ಸೊ ನೀವೆಲ್ಲ ನೋಡಿದ್ರಲ್ಲ ಜೋಳದ ರಾಶಿ ಗುಡ್ಡ ಹೇಗಿತ್ತು ವ್ಯೂ ಪಾಯಿಂಟ್ ಅಂತ. ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊತೀನಿ. ಹಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಕ್ಲಿಕ್ ಮಾಡಿ.